ಈ ಕರಾವಳಿ ಭಾಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬದಲಾಗಿದೆಯಾ ಅನ್ನುವಂಥ ಸಂಗತಿನ ನೋಡೋದಾದರೆ ಖಂಡಿತ ಚಿತ್ರಣ ಬದಲಾಗಿಲ್ಲ. ಕೋಮು ಸಂಘರ್ಷ ಅಲ್ಲಿ ಏನು ಮೊದಲು ನಡೀತಿತ್ತು ಅದು ನಿಂತಿಲ್ಲ. ಬಿಡದಿ ಪ್ರಕರಣದಲ್ಲಿ ತರಾತುರಿಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ರು. ಅಂದರೆ ಇಮಿಡಿಯೇಟ್ಲಿ ಪೋಸ್ಟ್ಪೋನ್ ಮಾಡಿದರು, ಡಫನ್ ಮಾಡಿದರು. ಆ್ಯಕ್ಚುಲಿ ಅವ್ರ ಕುಟುಂಬದವರು ಅದಕ್ಕೆ ವಿರೋಧ ಮಾಡಿದರು. ಯಾಕೆಂದರೆ ನಮ್ಮ ಸಮುದಾಯದ ಪ್ರಕಾರ ನಾವು ಸುಡಲ್ಲ, ಹೂಳ್ತೀವಿ, ಹಾಗಾಗಿ ನಮ್ಮ ಮಗುವನ್ನು ಹೂಳಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಆದರೆ ಪೊಲೀಸ್ನವರಾಗಲಿ, ಸ್ಥಳೀಯ ಆಡಳಿತ ಆಗಲಿ, ಸರ್ಕಾರವಾಗಲಿ, ಗೃಹ ಇಲಾಖೆ ಆಗಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಸುಟ್ಟರು, ಆ ಮಗುವನ್ನು ಸುಡುವಂತೆ ಮಾಡಿದರು. ಏನೋ ಇರ್ಬೋದಲ್ವ, ಆ ಕಾರಣಕ್ಕೋಸ್ಕರನೇ ಸುಟ್ಟರು ಅಲ್ವಾ, ಉಳ್ಬೇಕಿತ್ತು. ಯಾರು ನ್ಯಾಯ ಕೊಡಬೇಕಾಗಿತ್ತು, ಯಾರು ರಕ್ಷಣೆ ಕೊಡಬೇಕಾಗಿತ್ತು, ಆ ಪೊಲೀಸರೇ ಪಾಪ ಕೃತ್ಯವನ್ನು ಮಾಡ್ತಿದ್ದಾರೆ ಈ ಸರ್ಕಾರದ ಅವಧಿನಲ್ಲಿ. ಇಂದಿನ BJP ಸರ್ಕಾರದಲ್ಲಿ ಕೆಲವು ಸಂಘರ್ಷಗಳು, ಕೋಮು ಸಂಘರ್ಷಗಳು, ಜಾತಿ ಸಂಘರ್ಷಗಳು ಉದ್ದೇಶಪೂರ್ವಕವಾಗಿ ಆಗ್ತಿದ್ದಾವೆ ಅಥವಾ ಈಗ ಬೇಜವಾಬ್ದಾರಿಯಿಂದ ಆಗ್ತಿವೆ, ಅಷ್ಟೇ ವ್ಯತ್ಯಾಸ ಅಂತ ಅನ್ಬೋದು. ಗೃಹ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ರಾಜಧಾನಿ ಬೆಂಗಳೂರು 1ರಲ್ಲೇ ಈ ವರ್ಷ 63 ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಪೇದೆಗಳು ಬಂಧನಕ್ಕೊಳಗಾಗಿದ್ದಾರೆ. ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ. ಈ ವಿಶೇಷ ಸರಣಿಗೆ ಅಂದರೆ ರಾಜ್ಯ ಸರ್ಕಾರ ಬಂದು 2 ವರ್ಷ ಆಗಿದೆ. 2 ವರ್ಷದಲ್ಲಿ ಸರ್ಕಾರ ಮತ್ತು ಇಲಾಖೆಗಳು ಏನು ಕೆಲಸ ಮಾಡಿದ್ದೇವೆ, ಏನು ಕೆಲಸ ಮಾಡಿಲ್ಲ, ಏನು ಮಾಡಬೇಕಿತ್ತು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾವೇನು ಅವಲೋಕನ ಮಾಡ್ತಿದ್ದೀವಿ. ಈ ಸರಣಿಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕಿನಕೆರೆ. ಈಗ ಸರ್ಕಾರ ಬಂದು 2 ವರ್ಷ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಗೃಹ ಇಲಾಖೆ ಈ 2 ವರ್ಷಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಿದೆ ಅನ್ನೋದನ್ನು ನೋಡೋಣ ಇವತ್ತು. ಅದನ್ನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾಟ್ ಓನ್ಲಿ ಯೂಟ್ಯೂಬ್ ಚಾನಲ್, ನಮ್ಮ ವಾರ್ತಾಭಾರತಿಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಮೊದಲನೇದಾಗಿ ಯಾಕೆ ಗೃಹ ಇಲಾಖೆಯ ಕಾರ್ಯವೈಖರಿಯನ್ನು ನೋಡಬೇಕಾಗತ್ತೆ ಅಂತಂದರೆ, ಇಂದಿನ BJP ಸರ್ಕಾರದ ಅವಧಿನಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಬಹಳ ಚರ್ಚೆ ಆಗ್ತಾಯಿತ್ತು. ಅಂದರೆ ಆಗ ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ಅನಾಹುತಗಳಾಗಿದ್ವಲ್ಲ, ಆ ಕಾರಣಗಳಿಗೋಸ್ಕರ ಅದು ಅಂದರೆ ಒಂದು ಸರ್ಕಾರನೇ ಬದಲು ಮಾಡುವ ರೀತಿಯಲ್ಲಿ ಇದ್ದು ಅಂತಹ ಬೆಳವಣಿಗೆಗಳೆಲ್ಲ ಆಗಿದ್ವು. ಅಷ್ಟು ಕೋಮು ಸಾಮರಸ್ಯ ಅನ್ನುವಂಥದ್ದು ಹದಗೆಟ್ಟೋಗಿತ್ತು. ಆ ಕಾರಣಕ್ಕೋಸ್ಕರ ಗೃಹ ಇಲಾಖೆ ಈ ಸಲ ಹೇಗೆ ಕೆಲಸ ಮಾಡ್ತಿದೆ ಕಳೆದ 2 ವರ್ಷದಿಂದ ಅನ್ನುವಂಥದ್ದನ್ನು ನೋಡೋಣ. BJP ಆಳ್ವಿಕೆಯಲ್ಲಿ ಕಾನೂನು ಸುವ್ಯವಸ್ಥೆ ಅಂದ್ರೇ ಕೋಮು ಧ್ರುವೀಕರಣ, ಕೋಮು ಸಂಘರ್ಷ, ನೈತಿಕ ಪೊಲೀಸ್ಗಿರಿ ಅನ್ನೋ ರೀತಿ ಆಗ್ಬಿಟ್ಟಿತ್ತು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರುವಂಥ ಪೊಲೀಸ್ ಅಧಿಕಾರಿಗಳ ನೇಮಕ ಮಾಡುವಾಗಲೂ ಕೂಡ ಹಿಂದಿನ BJP ಸರ್ಕಾರ ಭಾಳ ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿತ್ತು. ಅದೇ PSI ನೇಮಕಾತಿಯ ಹಗರಣ. ಅದರ ಜೊತೆಗೆ ಸರ್ಕಾರದಲ್ಲಿ ಪಾಲ್ದಾರರಾಗಿದ್ದಂಥವರೇ ಬಿಟ್ಕಾಯಿನ್ ಹಗರಣದಲ್ಲೂ ಕೂಡ ತೊಡಗಿಸ್ಕೊಂಡಿದ್ರು ಎನ್ನುವಂತಹ ಗುರುತರ ಆರೋಪ ಬಂದಿತ್ತು. ಇದು ನಾನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ನಡೆದಿದ್ದು ಹಗರಣಗಳು ಅದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು. ಆಯಿತಾ, ಹಂಗೆಲ್ಲ ಆಗಿತ್ತು. ಆ ಕಾರಣಕ್ಕೋಸ್ಕರ ಈಗಿನ ಗೃಹ ಇಲಾಖೆ, ಕಾಂಗ್ರೆಸ್ ಸರ್ಕಾರದ ಗೃಹ ಇಲಾಖೆ ಏನು ಮಾಡಿದೆ ಕಳೆದ 2 ವರ್ಷದಿಂದ ಅನ್ನೋದನ್ನು ನೋಡೋದಾದರೆ, ಮುಖ್ಯವಾಗಿ ಯಾಕೆಂದರೆ ಕೋಮು ಸಂಘರ್ಷ ಅಥವಾ ಕೋಮು ಸಾಮರಸ್ಯ ಈ 2 ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದಾಗ ಮೊದಲಿಗೆ ನೆನಪಾಗೋದು ಅಥವಾ ಉಲ್ಲೇಖ ಆಗೋದು ರಾಜ್ಯದ ಕರಾವಳಿ ಭಾಗ. ಈ ಕರಾವಳಿ ಭಾಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬದಲಾಗಿದೆಯಾ ಅನ್ನುವಂತಹ ಸಂಗತಿನ ನೋಡೋದಾದರೆ ಖಂಡಿತ ಚಿತ್ರಣ ಬದಲಾಗಿಲ್ಲ. ಕೋಮು ಸಂಘರ್ಷ ಅಲ್ಲಿ ಏನು ಮೊದಲು ನಡೀತಿತ್ತು ಅದು ನಿಂತಿಲ್ಲ. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ. ಅದನ್ನು ನೀವೆಲ್ಲ ನೋಡಿದಿರಿ. ಆತ ಒಬ್ಬ ರೌಡಿ ಶೀಟರ್ ಮತ್ತು ಆ ಕೊಲೆಯಾಗಿದ್ದು ಒಂದು ವೈಯಕ್ತಿಕ ಕಾರಣಕ್ಕಾಗಿ. ಏಕೆಂದರೆ ಹಿಂದೆ ಇದೇ ಕರಾವಳಿನಲ್ಲಿ ಫಾಹಿಲ್ ಎನ್ನುವಂಥ ಒಬ್ಬ ವ್ಯಕ್ತಿಯ ಕೊಲೆಯಾಗಿತ್ತು. ಆ ಕೊಲೆಯಲ್ಲಿ ಸುಹಾಸ್ ಶೆಟ್ಟಿಯ ಪಾತ್ರ ಇತ್ತು ಅನ್ನುವಂಥದ್ದು ಚರ್ಚೆ ಆಗಿತ್ತು. ಆ ಕಾರಣಕ್ಕೋಸ್ಕರ ಈಗ ಅವರು ಅಂದರೆ ಫಾಹಿಲ್ ಕಡೆಯವರು ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡಿದ್ದಾರೆ. ಇದು ಒಂದು ರೀತಿಯ ಅವರಿಬ್ಬರ ನಡುವಿನ ವೈಯಕ್ತಿಕವಾದಂತಹ ಕಲಹ. ಅದಕ್ಕೆ ನೀವು ಕೋಮು ಬಣ್ಣ ಬಳಿಬಹುದು ಅಥವಾ ಧರ್ಮದ ಬಣ್ಣ ಬಳಿಬಹುದು ಅಥವಾ ಇನ್ನೊಂದು ಏನೇ ಹೇಳ್ಬೋದು. ಬಟ್ ಅದು ಅಲ್ಲಿ ವೈಯಕ್ತಿಕವಾಗಿ ಕೂಡ ಸುಹಾಸ್ ಶೆಟ್ಟಿ ಮತ್ತು ಫಾಹಿಲ್ ಅವರ ಆ ದ್ವೇಷ ಹಾಗೆ ಅವು ಕೂಡ ಕೆಲಸ ಮಾಡಿದ್ದಾವೆ.
ಈಗ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಇಟ್ಕೊಂಡು ಅಫ್ಕೋರ್ಸ್ ಆಗಬಾರ್ದಿತ್ತು, ಯಾರೂ ಕೂಡ ಆಗಬಾರ್ದು, ಹತ್ಯೆ ಆಗಬಾರ್ದು, ಎಲ್ರಿಗೂ ಭೂಮಿ ಮೇಲೆ ಹುಟ್ಟಿದವರೆಲ್ಲರಿಗೂ ಬದುಕು ಹಕ್ಕಿರುತ್ತೆ, ಬದುಕಬೇಕು. ಆದರೆ ಹತ್ಯೆ ಆಯಿತು. ಅದನ್ನು ಇಟ್ಕೊಂಡು ಬಿ ಜೆ ಪಿಯವರು ಜೋರು ಗಲಾಟೆಯನ್ನು ಮಾಡಿದರು. ಕಾಂಗ್ರೆಸ್ ಯಾಕೆ ಅದಕ್ಕೆ ಅವಕಾಶ ಮಾಡಿಕೊಡ್ತು ಅಂತಂದರೆ ಸರಿಯಾಗಿ ನಿಭಾಯಿಸ್ತಿಲ್ಲ ಅಷ್ಟೇ. ಸುಭಾಷ್ ಶೆಟ್ಟಿ ಇರಲಿ, ಫಾಹಿಲ್ ಇರಲಿ, ಇನ್ನೊಬ್ರು ಇರಲಿ, ಮತ್ತೊಬ್ರು ಇರಲಿ, ಸಂಬಂಧಪಟ್ಟವ್ರನ್ನ ಹುಡುಕಿ ಬಂಧನ ಮಾಡಬೇಕಿತ್ತು ಮೊದಲಿಗೆ. ಜೊತೆಗೆ ಯಾವ ಪ್ರದೇಶದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಿರ್ಧಾರ ಮಾಡಬೇಕಿತ್ತು. ಅದನ್ನು ಸ್ಥಳೀಯ ಅಧಿಕಾರಿಗಳಿಂದ ಹಿಡಿದು ಉನ್ನತಾಧಿಕಾರಿಗಳವರೆಗೆ ಮತ್ತು ಸರ್ಕಾರದವರೆಗೆ, ಸರ್ಕಾರ ಮೀನ್ಸ್ ಗೃಹ ಸಚಿವರು, ಮುಖ್ಯಮಂತ್ರಿಗಳು, ಎಲ್ಲರವರೆಗೆ ಅದನ್ನು ಭಾಳ ಸೂಕ್ತವಾಗಿ, ಯಾಕಂದರೆ ಇದು ಸೂಕ್ಷ್ಮ ಪ್ರದೇಶದಲ್ಲಿ ನಡೆದಿರುವಂತಹ ಒಂದು ಘಟನೆ, ಅದನ್ನು ಸರಿಯಾಗಿ ನಿಭಾಯಿಸಬೇಕಾಗಿತ್ತು. ಇದು ಒಂದಾಯ್ತಾ. ಈ ಥರದ ಪ್ರಕರಣಗಳು ಕರಾವಳಿಗಷ್ಟೇ ಸೀಮಿತವಾಗಿಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹುಬ್ಬಳ್ಳಿನಲ್ಲಿ ಈ ಥರದೇ ಒಂದು ಸಂಘರ್ಷ ಶುರುವಾಯಿತು, ಕೋಮು ಸಂಘರ್ಷ. ಯಾವುದದು? ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಒನ್ಸ್ ಅಗೇನ್ ಅದು ಒಂದು ಪ್ರೇಮ ಪ್ರಕರಣ. ನೇಹಾ ಕೊಲೆ ಪ್ರಕರಣ ಪ್ರೇಮ ಪ್ರಕರಣದ ಹಿನ್ನೆಲೆಯಲ್ಲಿ ಆದಂಥದ್ದು. ಅದಕ್ಕೆ ಕೋಮು ಸಂಘರ್ಷದ ಅಥವಾ ಕೋಮಿನ ಧರ್ಮದ ಬಣ್ಣವನ್ನು ಹಚ್ಚಲಾಯಿತು, ದೊಡ್ಡ ಗಲಾಟೆಯನ್ನು ಮಾಡಿದರು. ಒನ್ಸ್ ಅಗೇನ್ ಅಲ್ಲಿ ಕೂಡ ಸರ್ಕಾರದ ವೈಫಲ್ಯ ಬಹಳ ದೊಡ್ಡದು. ಯಾಕಂದರೆ ಹೌದು, ಕೊಲೆ ಆಗಿದೆ, ಅದು ಪ್ರೇಮ ಪ್ರಕರಣ ಇರಲಿ, ಮತ್ತೊಂದಿರಲಿ, ಇಮ್ಮಿಡಿಯೇಟ್ಲಿ ಸರ್ಕಾರ ರೆಸ್ಪಾನ್ಸ್ ಮಾಡಬೇಕು, ಸರಿಯಾದ ಕ್ರಮ ತೆಗೆದುಕೊಳ್ಬೇಕು, ಅದಕ್ಕೆ ಸಂಬಂಧಪಟ್ಟವ್ರನ್ನ ಬಂಧಿಸಬೇಕು, ಅದಕ್ಕೆ ಬೇಕಿರುವಂಥ ಕಾನೂನುಗಳಡಿ FIR ಮಾಡಬೇಕು, ಈ ಥರದ್ದೆಲ್ಲವನ್ನು ಮಾಡಬೇಕು. ತಪ್ಪು ಯಾರು ಮಾಡಿದರೂ ತಪ್ಪೇ, ಅವ್ರ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯವಾಗಿರಬೇಕು, ನಿಷ್ಠೂರವಾಗಿ ಇರಬೇಕು. ಸೊ ಅಲ್ಲಿ ನೇಹಾ ಪ್ರಕರಣದಲ್ಲಿ ಸರ್ಕಾರ ತಡ ಮಾಡಿದ್ರಿಂದ ಅಥವಾ ಎಡಬಿಡಿಂಗಿತನದಿಂದ ಅದು ಕೂಡ ಕೋಮು ಸಂಘರ್ಷವಾಗಿ ಪರಿಣಮಿಸಿತು. ನೆಕ್ಸ್ಟ್ ಇತ್ತೀಚೆಗೆ ಬರೋದಾದರೆ, ನಾನು 2 ದೊಡ್ಡ ಪ್ರಕರಣಗಳನ್ನು ಉಲ್ಲೇಖಿಸಿದ್ದೀನಿ, ಈತ ಸಣ್ಣ ಪುಟ್ಟದ್ದು ಇನ್ನೂ ಭಾಳಷ್ಟಿದೆ. ಸೊ ಇತ್ತೀಚೆಗೆ ವಿಷಯಕ್ಕೆ ಬರೋದಿದ್ರೆ, ಬಿಡದಿ ಬಳಿ ಒಂದು ಅಪ್ರಾಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಇದೆ. ಅದು ಮತ್ತು ಇನ್ನೊಂದು ಅಲ್ಲೇ ಪಕ್ಕದಲ್ಲೇ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನಲ್ಲಿ ಕತ್ತಘಟ್ಟ ಗ್ರಾಮದಲ್ಲಿ ಜಯಕುಮಾರ್ ಎಂಬ ಒಬ್ಬ ವ್ಯಕ್ತಿಯನ್ನು ಕೊಲೆಗೈದು ಸುಟ್ಟಾಕಿ ಮೀನ್ಸ್ ಹುಲ್ಲಿನ ಮೆದೆಗೆ ಹಾಕಿ ಅವನು ಸುಟ್ಟು ಆನಂತರ ಡಫನ್ ಮಾಡಿದ್ದಾರೆ. ಬಿಡದಿ ಪ್ರಕರಣದಲ್ಲಿ ತರಾತುರಿಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದರು. ಅಂದರೆ ಇಮಿಡಿಯೇಟ್ಲಿ ಪೋಸ್ಟ್ಪೋನ್ ಮಾಡಿದರು, ಡಫನ್ ಮಾಡಿದರು. ಆ್ಯಕ್ಚುಲಿ ಅವ್ರ ಕುಟುಂಬದವರು ಅದಕ್ಕೆ ವಿರೋಧ ಮಾಡಿದರು. ಯಾಕೆಂದರೆ ನಮ್ಮ ಸಮುದಾಯದ ಪ್ರಕಾರ ನಾವು ಸುಡಲ್ಲ, ಹೂಳ್ತೀವಿ, ಹಾಗಾಗಿ ನಮ್ಮ ಮಗುವನ್ನು ಹೂಳಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಆದರೆ ಪೊಲೀಸ್ನವರಾಗಲಿ, ಸ್ಥಳೀಯ ಆಡಳಿತ ಆಗಲಿ, ಸರ್ಕಾರವಾಗಲಿ, ಗೃಹ ಇಲಾಖೆ ಆಗಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಸುಟ್ಟರು, ಆ ಮಗುವನ್ನು ಸುಡುವಂತೆ ಮಾಡಿದರು. ಯಾಕಂಗೆ ಮಾಡಿದರು ಅನ್ನುವಂಥ ಅನುಮಾನ ಬರುತ್ತಲ್ವ ಸಹಜವಾಗಿ. ಏನೋ ಇರ್ಬೋದಲ್ವ, ಆ ಕಾರಣಕ್ಕೋಸ್ಕರನೇ ಮಾಡಿರ್ಬೋದು, ಸುಟ್ಟರಲ್ವ, ಉಳ್ಬೇಕಿತ್ತು. ಆಯಿತು, ಬೇರೆ ಎಲ್ಲ ಕೇಸ್ಗಳಲ್ಲೂ ಇಷ್ಟೇ ಬೇಗ ಸೆಟ್ಲ್ ಮಾಡಿಬಿಡ್ತಾರ? ಇಮ್ಮಿಡಿಯೇಟ್ಲಿ ಹೋಗಿ ಪರಿಹಾರ ಚೆಕ್ ಕೊಟ್ಟು ಸೆಟ್ಲ್ ಮಾಡಿದ್ರು. ಯಾಕೆಂದರೆ ನಿಜವಾದ ಆರೋಪಿಗಳನ್ನು ಅಥವಾ ಅಪರಾಧಿಗಳನ್ನು ಬಚಾವ್ ಮಾಡುವ ಉದ್ದೇಶ. ಅವ್ರಿಗೆ ಪರಿಹಾರ ಚೆಕ್ ಕೊಟ್ಟು ಬೇರೆ ಬೇರೆ ರೀತಿ ಒತ್ತಡವನ್ನು ತಂದು ಆ ಕುಟುಂಬಕ್ಕೆ ಬಾಯಿ ಮುಚ್ಚಿಸುವಂತಹ ಕೆಲಸ ಆಯಿತು. ಹೆಚ್ಚು ಕಡಿಮೆ KR ಪೇಟೆನಲ್ಲಿ ಆಗಿದ್ದು ಇದೆ. ಅಂದರೆ ಅಲ್ಲಿ ಪರಿಹಾರ ಚೆಕ್ ಕೊಟ್ಟಿಲ್ಲ ಅಥವಾ ಅಲ್ಲಿ ಇನ್ನೂ ಪೂರ್ತಿ ಬಾಯಿ ಮುಚ್ಚೋಕ್ಕಾಗಲ್ಲ, ಆಗಿಲ್ಲ, ಇನ್ನೂ ನಡೀತಾ ಇದೆ ಕೇಸು. ಏನಪ್ಪ ಅಂದರೆ ಅಲ್ಲಿ FIRನೇ ತಿರ್ಚಿಬಿಟ್ರು KR ಪೇಟೆ ಪ್ರಕರಣದಲ್ಲಿ. ಆ ಮೃತ ವ್ಯಕ್ತಿಯ ಪತ್ನಿ ಹೇಳ್ತಾರೆ, ಈಗ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಆದರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಬರೆದು ಸಹಿ ಮಾಡಿಸಿದರು. FIR ಬರೆದ ಮೇಲೆ ಅಂದರೆ ಕೆಲವರಿಗೆ ಅನಕ್ಷರಸ್ಥರಿಗೆ ಓದಿ ಹೇಳಿ ಸಹಿ ಮಾಡಿಸ್ಕೋಬೇಕು, ಅದು ನಿಯಮ. ಓದಿ ಹೇಳಿಲ್ಲ, ಹಾಗೆಯೇ ಆ ಮೃತ ವ್ಯಕ್ತಿಯ ಪತ್ನಿ ಕೈ ಸಹಿ ಹಾಕ್ಸ್ಕೊಂಡಿದ್ದಾರೆ. ಅದರಲ್ಲಿ ಅದು ಆತ್ಮಹತ್ಯೆ ಅಂತ ಬರೆದಿದ್ದಾರೆ. ಅಂದರೆ ಯಾರು ನ್ಯಾಯ ಕೊಡಬೇಕಾಗಿತ್ತೋ, ಯಾರು ರಕ್ಷಣೆ ಕೊಡಬೇಕಾಗಿತ್ತೋ ಆ ಪೊಲೀಸರೇ ಪಾಪ ಕೃತ್ಯವನ್ನು ಮಾಡ್ತಿದ್ದಾರೆ ಈ ಸರ್ಕಾರದ ಅವಧಿನಲ್ಲಿ. ವೀಕ್ಷಕರೇ, ಕಳೆದ 2 ವರ್ಷಗಳಲ್ಲಿ ಈ ಥರದ 100ಕ್ಕೂ ಹೆಚ್ಚು ಕೋಮು ಸಂಘರ್ಷಗಳು ಅಥವಾ ಜಾತಿಗೆ ಸಂಬಂಧಪಟ್ಟಂಥ ಸಂಘರ್ಷಗಳು, ದೌರ್ಜನ್ಯಗಳು, ಆತ್ಮಹತ್ಯೆಗಳು,
ಅತ್ಯಾಚಾರಗಳು ಇವೆಲ್ಲವೂ ಆಗಿವೆ. ಇವುಗಳನ್ನು ನಿಭಾಯಿಸೋದ್ರಲ್ಲಿ BJP ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ದೃಷ್ಟಿಯಲ್ಲೂ ಯಾವ್ಯಾವ ರೀತಿಯಲ್ಲೂ ಭಿನ್ನವಾಗಿಲ್ಲ. ನಿಜ, ಆಗಲೂ ಇದ್ದವರು ಅದೇ ಪೊಲೀಸ್ ಅಧಿಕಾರಿಗಳು, ಈಗಲೂ ಇದ್ದವರು ಅದೇ ಪೊಲೀಸ್ ಅಧಿಕಾರಿಗಳು. ಆದರೆ ಸರ್ಕಾರಕ್ಕೊಂದು ದೃಷ್ಟಿಕೋನ ಇರಬೇಕಲ್ಲ, ಅದಕ್ಕೊಂದು ಅಪ್ರೋಚ್ ಇರಬೇಕಲ್ಲ, ಅದಕ್ಕೆ ತಕ್ಕಂತೆ ಅಧಿಕಾರಿಗಳು ಸಿಬ್ಬಂದಿಗಳು ನಡ್ಕೊಳ್ಬೇಕಲ್ಲ, ಅದು ಸಾಧ್ಯ ಆಗ್ತಿಲ್ಲ. ಇಂದಿನ BJP ಸರ್ಕಾರದಲ್ಲಿ ಕೆಲವು ಸಂಘರ್ಷಗಳು, ಕೋಮು ಸಂಘರ್ಷಗಳು, ಜಾತಿ ಸಂಘರ್ಷಗಳು ಉದ್ದೇಶಪೂರ್ವಕವಾಗಿ ಆಗ್ತಿದ್ದಾವೆ ಅಥವಾ ಈಗ ಬೇಜವಾಬ್ದಾರಿಯಿಂದ ಆಗ್ತಿವೆ, ಅಷ್ಟೇ ವ್ಯತ್ಯಾಸ ಅಂತ ಅನ್ಬೋದು. ಅಥವಾ ಈಗಲೂ ಉದ್ದೇಶ ಇರ್ಬೋದು. ಅಂದರೆ ಸ್ಥಳೀಯವಾಗಿ ಅಲ್ಲಿನ ರಾಜಕಾರಣಿಗಳು ಅವರೇ ಇದ್ದಾರೆ, ಅಧಿಕಾರಿಗಳು ಅವರೇ ಇದ್ದಾರೆ ಎಂದಾಗ ಉದ್ದೇಶ ಕೂಡ ಅದೇ ಇರ್ಬೋದು. ಇದನ್ನು ನಿಭಾಯಿಸಬೇಕಾಗಿದ್ದು ಸರ್ಕಾರ ಮತ್ತು ಗೃಹ ಇಲಾಖೆ ಅದನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂತಹ ಭಾಳ ದಟ್ಟವಾದಂಥ ಅಭಿಪ್ರಾಯ ನಮಗೆ ಕಾಣಿಸ್ತಾ ಇದೆ. ಸರ್ಕಾರ ಎಷ್ಟು ನಿಷ್ಕ್ರಿಯವಾಗಿದೆ, ನಿರ್ಲಜ್ಜವಾಗಿದೆ ಅನ್ನುವಂಥದ್ದಕ್ಕೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಈಗ ಹಿಂದೆ BJP ಸರ್ಕಾರದಲ್ಲಿ ಹಿಂಗೆಲ್ಲ ಆಗ್ತಿತ್ತು ಮತ್ತು ಅವರು ಹೀಗೆಲ್ಲ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಂದಿದ್ದರು. ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುನ್ನ ತನ್ನ ಪ್ರಣಾಳಿಕೆಯಲ್ಲಿ ಆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿತ್ತು. ಆದರೆ ಸರ್ಕಾರ ಬಂದು 2 ವರ್ಷ ಆಗಿದೆ. ಸರ್ಕಾರದ ಮುಂದೆ ಈಗ ಆ ಪ್ರಸ್ತಾಪನೇ ಇಲ್ಲ. ನೀವೆಲ್ಲಾದರೂ ಕೇಳಿದರೆ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಯಾರಾದರೂ ಒಬ್ಬ ಸರ್ಕಾರದ ಪ್ರತಿನಿಧಿ ಅಥವಾ ಶಾಸಕ ಇದ್ರ ಬಗ್ಗೆ ಮಾತಾಡಿರೋದನ್ನ ಚರ್ಚೆನೇ ಮಾಡ್ತಿಲ್ಲ. ಆಯಿತಾ? ಇದು ಒಂದು ಎಕ್ಸಾಂಪಲ್. ಇನ್ನೊಂದು, ಈಗ ಅವ್ರದ್ದು ಉದ್ದೇಶನೇ ಹೇಳಿದ್ನಲ್ಲ, ಕೋಮು ಗಲಭೆ ಸೃಷ್ಟಿ ಮಾಡಬೇಕು, ಕೋಮು ವಿಷಯಕ್ಕೆ ಕುಮ್ಮಕ್ಕು ಕೊಡಬೇಕು ಅನ್ನೋದು. ಆ ಕಾರಣಕ್ಕೋಸ್ಕರ ಏನು ಮಾಡಿದರು, ಮತ್ತೊಂದು ಕಾಯ್ದೆ, ಮತಾಂತರ ನಿಷೇಧ ಕಾಯ್ದೆ ತಂದಿತ್ತು ಇನ್ನು BJP ಸರ್ಕಾರ. ಇದನ್ನು ಕೂಡ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ವಾಪಸ್ ಪಡ್ಕೊಳ್ತೀವಿ ಅನ್ನುವಂಥ ಭರವಸೆ ನೀಡಿತ್ತು. ಒನ್ಸ್ ಅಗೇನ್ ಸರ್ಕಾರ ಬಂದು 2 ವರ್ಷ ಆಗಿದೆ. ಇದ್ರ ಬಗ್ಗೆ ಕೂಡ ಕಾಂಗ್ರೆಸ್ ನಾಯಕರು, ಸಚಿವರು, ಶಾಸಕರು ಒಬ್ಬರು ಮಾತಾಡ್ತಿಲ್ಲ. ಈಗಾಗಲೇ ಹೇಳಿದಂತೆ ನಾನು ಮೊದಲೇ ಹೇಳಿದೆ ನಿಮಗೆ, PSI ಹಗರಣ ಅಂತ. ಈಗ ಭ್ರಷ್ಟಾಚಾರದ ವಿಷಯಕ್ಕೆ ಬರ್ತೀನಿ, ಪೊಲೀಸ್ ಇಲಾಖೆಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ವಿಷಯಕ್ಕೆ. PSI ನೇಮಕಾತಿ ಹಗರಣದ ಬಗ್ಗೆ ಅಂದಿನ ಕಾಂಗ್ರೆಸ್ ಪಕ್ಷ ದೊಡ್ಡ ಹೋರಾಟವನ್ನು ಮಾಡಿತ್ತು. ಅದೇ ರೀತಿ BJP ಸರ್ಕಾರದಲ್ಲಾಗಿದ್ದಂಥ ಬಿಟ್ಕಾಯಿನ್ ಹಗರಣದ ಬಗ್ಗೆ ಕೂಡ ದೊಡ್ಡ ಹೋರಾಟವನ್ನು ಮಾಡಿತ್ತು, ತನಿಖೆಗೆ ಆದೇಶ ಮಾಡಿತ್ತು, ತನಿಖೆ ಆಗಲೇಬೇಕು ಅಂತೇಳಿ ಒತ್ತಡವನ್ನು ಏರಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗಿದೆ. ಬಿಟ್ಕಾಯಿನ್ ಹಗರಣದ ಬಗ್ಗೆ ತನಿಖೆಯೇ ಆಗ್ತಾಯಿಲ್ಲ, ಅಥವಾ ಆಗ್ತಿದ್ರು ಆಮೆಗತಿಯಲ್ಲಿ ಆಗ್ತಿದೆ. PSI ಹಗರಣದ ಕತೆ ಕೂಡ ಅಷ್ಟೇ ಇದೆ. PSI ಹಗರಣ ಮತ್ತು ಬಿಟ್ಕಾಯಿನ್ ಹಗರಣ ಇವೆರಡನ್ನು ಸಣ್ಣ ಪುಟ್ಟದ್ದು ಬಿಡಿ, ನಾನು ಒಂದು ಸೆಕೆಂಡ್ ಹೇಳ್ತಿದ್ದೀನಿ, ಇದು ಬಹಳ ಮುಖ್ಯವಾದದ್ದು ಅನ್ನೋ ಕಾರಣಕ್ಕೆ ಮುಖ್ಯವಾದ ವಿಷಯಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ತೀನಿ. ಅವುಗಳನ್ನು ತೆಗೆದುಕೊಂಡಿದ್ರಲ್ಲ, ಆಯಿತು, 2 ವರ್ಷ ಬೇಕಾ ತನಿಖೆ ಮಾಡಲಿಕ್ಕೆ, ಏನಾದ್ರು ಕ್ರಮ ತಗೊಳ್ಳಿಕ್ಕೆ? ಇನ್ ಕೇಸ್ ಆ ತನಿಖೆಯಲ್ಲಿ ತಪ್ಪಿತಸ್ಥರು ಯಾರು ಇಲ್ಲ ಅಂದರೆ, ಹಗರಣ ಆಗಿಲ್ಲ ಅಂದರೆ ಅದನ್ನಾದರೂ ಹೇಳ್ಬೇಕು ಜನಕ್ಕೆ. ಏನು ಮಾಡ್ತಿಲ್ಲ. ಆಯಿತಾ? ಇದು ಕೂಡ ಗೃಹ ಇಲಾಖೆಯ ಮತ್ತು ಸರ್ಕಾರದ ವೈಫಲ್ಯ. ನೆಕ್ಸ್ಟ್, ಈಗ ನಿಮ್ಗೆ ಎಲ್ಲ ಗೊತ್ತು, ಈಗಿನ ಏನು ಕಾಲ ಬದಲಾದಂತೆ ಎಲ್ಲವೂ ಕೂಡ ಬದಲಾಗ್ತಿದೆ. ಹಾಗೆ ಕ್ರೈಮಲ್ಲೂ ಕೂಡ ಸೈಬರ್ ಕ್ರೈಮ್ ಅನ್ನುವಂಥದ್ದು ಶುರುವಾಗಿದೆ. ಶುರುವಾಗಿ ಭಾಳ ಮುಂದೆ ಹೋಗ್ಬಿಟ್ಟಿದೆ ಈಗ ಅದು. ಈ ಸೈಬರ್ ಕ್ರೈಮು ನಿಯಂತ್ರಣಕ್ಕೆ ಬರ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ, ಆ್ಯಕ್ಚುಲಿ ಕರ್ನಾಟಕ ಸರ್ಕಾರದ ಬಳಿ, ಕರ್ನಾಟಕದ ಗೃಹ ಇಲಾಖೆ ಬಳಿ ಭಾಳ ಒಳ್ಳೆಯ ಅತ್ಯಾಧುನಿಕ ತಂತ್ರಜ್ಞಾನ ಇದೆ. ಅದನ್ನು ಬಳಸ್ಕೊಂಡು ಡೆಫಿನೆಟ್ಲಿ ಸೈಬರ್ ಕ್ರೈಮನ್ನು ಕಡಿಮೆ ಮಾಡ್ಬೋದು, ನಿಯಂತ್ರಣ ಮಾಡ್ಬೋದು. ಆದರೆ ಸೈಬರ್ ಕ್ರೈಮನ್ನು ಟ್ರೇಸ್ ಮಾಡಲಿಕ್ಕೆ ಸರ್ಕಾರದ ಕೈಯಲ್ಲಿ ಸಾಧ್ಯನೇ ಆಗ್ತಿಲ್ಲ. ಇಷ್ಟೆಲ್ಲ ನಾನು ಹೇಳ್ದಂಗೆ ಅತ್ಯಾಧುನಿಕವಾದಂಥ ತಂತ್ರಜ್ಞಾನ ಇದ್ದರೂ ಕೂಡ ಅದನ್ನು ಬಳಸ್ಕೊಳ್ಳೋಕ್ಕೆ, ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನೆಕ್ಸ್ಟು, ಡ್ರಗ್ಸ್ ಮಾಫಿಯಾದ ಬಗ್ಗೆ. ಡ್ರಗ್ಸ್ ಮಾಫಿಯಾದ ಬಗ್ಗೆ ಕೂಡ ಕಳೆದ BJP ಅವಧಿನಲ್ಲಿ ಚರ್ಚೆ ಆಗಿತ್ತು, ಜೋರು ಚರ್ಚೆ ಆಗಿತ್ತು. ಬಟ್ ಅದು ಕೂಡ ಏನೇನೂ ಕಡಿಮೆ ಆಗಿಲ್ಲ. ಬೆಂಗಳೂರಿನ ಆಯಕಟ್ಟಿನ ಜಾಗಗಳಲ್ಲಿ
ಬೇರೆ ಬೇರೆ ಕಡೆ, ರಾಜ್ಯದ ಬೇರೆ ಬೇರೆ ಕಡೆ ಕೂಡ ಡ್ರಗ್ಸ್ ಸಪ್ಲೈ ಆಗ್ತಿದೆ. ಮುಖ್ಯವಾಗಿ ಯುವಕರು ಡ್ರಗ್ಸನ್ನು ಸೇವನೆ ಮಾಡ್ತಿದ್ದಾರೆ. ಅದರಿಂದ ಅವರ ಬದುಕು ಬರ್ಬಾದಾಗ್ತಿದೆ. ಇದ್ರ ಬಗ್ಗೆ ಕೂಡ ಗೃಹ ಇಲಾಖೆ ಅತ್ಯಂತ ನಿರ್ಲಕ್ಷ್ಯವನ್ನು ವಹಿಸ್ತಿದೆ. ಏಕೆಂದರೆ ಇದು ಯುವಕರ ಬದುಕು, ಸಾವಿರಾರು ಯುವಕರ ಬದುಕು. ಸೊ ನಿಮಗೆ ಆಗಲೇ ಹೇಳ್ದಂಗೆ ಮುಖ್ಯವಾಗಿ ಗೃಹ ಇಲಾಖೆಯಲ್ಲಿ ವಿಫಲ ಆಗಿದೆ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳಿದೆ. ಇನ್ನೊಂದು ಹೇಳಿ ಮುಗಿಸ್ತೀನಿ ವೀಕ್ಷಕರೇ. ಏನಂತಂದರೆ, ಗೃಹ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೀಗ. ರಾಜಧಾನಿ ಬೆಂಗಳೂರು 1ರಲ್ಲೇ ಈ ವರ್ಷ 63 ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಪೇದೆಗಳು ಬಂಧನಕ್ಕೊಳಗಾಗಿದ್ದಾರೆ. ಇವರು ಬೇರೆಯವರ ತಪ್ಪುಗಳನ್ನು ತಡೆಯುವಂಥವ್ರು. ಮತ್ತು ಈ ಮಾಹಿತಿಯನ್ನು ಸರ್ಕಾರ ಬಿಟ್ಕೊಡ್ತಿಲ್ಲ. ಆ್ಯಕ್ಚುಲಿ ನಮಗೆ ಸಿಕ್ಕಿರುವಂಥ ಮಾಹಿತಿ ನೋಡಿ. ಹೀಗೆ ಸಾಲು ಸಾಲು ವೈಫಲ್ಯಗಳನ್ನು ಗೃಹ ಇಲಾಖೆ ಕಾಣ್ತಾ ಇದೆ. ಅದಕ್ಕೆ ಹೇಳಿದ್ದು ನಾನು, ಗೃಹ ಇಲಾಖೆಗೆ ಬರ ಬಡಿದಿದೆ ಅಂತ. ಬೇರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿದೆ. ಹಂಗಂತೇಳಿ ನಾನು ವಿಡಿಯೋವನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ಮುಗಿಸೋ ಮುನ್ನ ನಿಮಗೊಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.